ಕೊಲೆ ಕೇಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತಿವೆ. ಸಹಜವಾಗಿಯೇ ಅವುಗಳು ಆರೋಪಿ ಪವಿತ್ರ ಗೌಡಗೆ ನಿದ್ದೆ ಕೆಡಿಸಿವೆ. ಇದರ ಜೊತೆಗೆ ಆಘಾತದ ಸುದ್ದಿಯೊಂದು ದೂರದ ಉತ್ತರ ಪ್ರದೇಶದಿಂದ ಬಂದಿದೆ. ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಸಾವನ್ನಪ್ಪಿದ್ದಾರೆ. ಮೃತರಾದ 7 ತಿಂಗಳ ನಂತರ ಈ ಸುದ್ದಿ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಈ ವಿಷಯ ಪವಿತ್ರ ಗೌಡಗೆ ಗೊತ್ತೇ ಇರಲಿಲ್ವಾ? 7 ತಿಂಗಳ ನಂತರ ವಿಷಯ ಆಚೆ ಬಂದಿದ್ದು ಹೇಗೆ? ಈಗ ಬರ್ತಿದೆ ನೋಡಿ ಈ ಸ್ಟೋರಿ. ಮಾಜಿ ಪತಿಯ ಸಾವು ಪವಿತ್ರಾಗೆ ಗೊತ್ತಿತ್ತ? ಸಾವಿನ ವಿಚಾರ ಮುಚ್ಚಿಟ್ಟಿದ್ದೇಕೆ? ಸತ್ತು ಸಮಾಧಿಯಾಗಿ 7 ತಿಂಗಳು, ಅನುಮಾನ ಮೂಡಿಸಿದ ನಡವಳಿಕೆ. ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧ ಅವರ ಆಪ್ತರಿಗೆ ಮಾತ್ರ ತಿಳಿದಿತ್ತು. ಅದನ್ನು ಬಹಿರಂಗಪಡಿಸಿದ್ದು ಸ್ವತಃ ಪವಿತ್ರ ಗೌಡ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡು ಆ ರಿಲೇಷನ್ಶಿಪ್ಗೆ 10 ವರ್ಷ ಅಂತ ಬರೆದುಕೊಂಡ್ರು. ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಸಹಜವಾಗಿಯೇ ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಕೆರಳಿಸಿತ್ತು. ಪವಿತ್ರ ಗೌಡರ ಖಾಸಗಿ ವಿಚಾರವನ್ನ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ರು. ಅದರಲ್ಲಿ ಪವಿತ್ರ ಗೌಡಗೆ ಈಗಾಗಲೇ ಮದುವೆ ಆಗಿದೆ, ಆಕೆಗೊಂದು ಹೆಣ್ಣು ಮಗುವಿದೆ. ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಹೆಸರಿನ ವ್ಯಕ್ತಿಯನ್ನ ಪವಿತ್ರ ಗೌಡ ಪ್ರೀತಿಸಿ ಮದುವೆ ಆಗಿದ್ರು ಅಂತ ಫೋಟೋ ಸಮೇತ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ರು. ಆ ಸಂಜಯ್ ಸಿಂಗ್ ಈಗ ನಿಧನರಾಗಿದ್ದಾರೆ. ನನ್ನ ಹಾರ್ಟು, ನನ್ನ ಫೀಲಿಂಗ್ಸ್ ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತೀನಿ. ಅದರಲ್ಲಿ ತಪ್ಪೇನಿಲ್ಲ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಮಾಡ್ತಾ ಇರ್ತೀನಿ. ಸಾಯೋವರೆಗೂ ನಾನು ಪ್ರೀತಿ ಎಲ್ಲಿಗೂ ಹೋಗಲ್ಲ. ಸೊ ಅವರಿಷ್ಟ. ಬಿಕಾಸ್ ಎವ್ರಿ ಪರ್ಸನ್ ಇಸ್ ಎ ಇಂಡಿವಿಜುವಲ್ ಅಲ್ವಾ. ಎಲ್ಲರಿಗೂ ಅವ್ರವ್ರದ್ದಂತ ಇರುತ್ತೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಅವ್ರು ಬರಲಿ, ಇಲ್ಲ ಅಂದರೆ ಅವ್ರಿಗೆ ಬೇರೆಯವ್ರ ಜೊತೆ ಏನಾದರೂ ಪ್ರೀತಿ ಇದ್ದರೆ ಅವ್ರ ಜೊತೆ ಹೋಗಲಿ, ಪರವಾಗಿಲ್ಲ. ಬಟ್ ನನ್ನ ಫೀಲಿಂಗ್ಸ್ ನಂದು. ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿಕೊಂಡು ಕಾನೂನು ಸಮರದ ಮಾತುಗಳನ್ನಾಡಿದ್ರು. ಆನಂತರ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ರು. ಯಾವಾಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಅರೆಸ್ಟ್ ಆದ್ರು, ಆಗ ಬೆಂಗಳೂರಿಗೆ ಓಡೋಡಿ ಬಂದಿದ್ರು ಮಾಜಿ ಪತಿ ಸಂಜಯ್ ಸಿಂಗ್. ತಮ್ಮ ಮಾಜಿ ಪತ್ನಿ ಪವಿತ್ರ ಗೌಡ ತುಂಬಾ ಒಳ್ಳೆಯವರು, ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ರು. ಸಂಜಯ್ ಸಿಂಗ್ ಬೆಂಗಳೂರಿಗೆ ಬಂದಾಗ ಪಬ್ಲಿಕ್ ಟಿವಿ ಜೊತೆ ಕೂಡ ಮಾತನಾಡಿದ್ರು. ಪವಿತ್ರ ಗೌಡ ಮೊದಲ ಭೇಟಿ, ಪ್ರೀತಿ ವಿಚಾರ, ಮಗಳು ಎಲ್ಲವನ್ನೂ ಕೂಡ ಹಂಚಿಕೊಂಡಿದ್ರು. ಡಿವೋರ್ಸ್ ವಿಚಾರ ಹೇಳಿ ನೊಂದುಕೊಂಡಿದ್ರು. ಡಿವೋರ್ಸ್ ನಂತರ ಅವರು ಕುಡಿತದ ಚಟಕ್ಕೆ ಬಲಿಯಾಗಿದ್ರು. ಇದೀಗ ಆ ಚಟವೇ ಅವರನ್ನ ಬಲಿ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಸಂಜಯ್ ಸಿಂಗ್ ಸತ್ತು 7 ತಿಂಗಳೇ ಗತಿಸಿವೆ. ಅವರು ಸತ್ತಿರುವ ವಿಚಾರವನ್ನು ಪವಿತ್ರ ಗೌಡ ಅವರ ಆಪ್ತರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಪವಿತ್ರ ಗೌಡಗೂ ವಿಷಯ ಗೊತ್ತಿದೆ ಅಂತ ಹೇಳಲಾಗ್ತಿದೆ. ಡಿವೋರ್ಸ್ ನಂತರ ಮಾಜಿ ಪತಿಯ ಸಂಪರ್ಕವನ್ನೇ ಕಳೆದುಕೊಂಡಿದ್ರು ಪವಿತ್ರ ಗೌಡ. ಮಗಳಿಗೂ ಕೂಡ ಆತ ಎಂದೂ ಕರೆ ಮಾಡಲಿರಲಿಲ್ವಂತೆ. ಹಾಗಾಗಿ ಯಾವುದೇ ಭಾವನಾತ್ಮಕ ಸಂಬಂಧ ಮಾಜಿ ಪತಿಯ ಜೊತೆಗೆ ಇರದೇ ಇರುವ ಕಾರಣದಿಂದಾಗಿ ಅವರು ವಿಷಯವನ್ನ ಬಹಿರಂಗಪಡಿಸಿರಲಿಲ್ಲ. ಹೇಗೋ 7 ತಿಂಗಳ ನಂತರ ಈ ಸುದ್ದಿ ಆಚೆ ಬಂದಿದೆ. ಪ್ರೀತಿಸಿ ಮದುವೆ ಆಗಿದ್ದ ಹುಡುಗ ಇದೀಗ ಇಲ್ಲ ಅನ್ನೋದು ಗೊತ್ತಾದ್ರೆ ಸ್ವಲ್ಪವಾದ್ರೂ ಮನಸ್ಸು ಕದಲಿರುತ್ತೆ. ಅದಕ್ಕಿಂತಲೂ ದೊಡ್ಡ ಸಂಕಟ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವು ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಿದೆ. ಅದನ್ನು ಸಹಿಸಿಕೊಳ್ಳುವುದಕ್ಕಾಗದೇನೆ ಪವಿತ್ರ ಗೌಡ ಆಸ್ಪತ್ರೆ ಸೇರಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಸಾಲು ಸಾಲು ನೋವುಗಳು ಪವಿತ್ರ ಗೌಡ ಅವರಿಗೆ ಎದುರಾಗುತ್ತಲೇ ಇದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.